ಹಲ್ಲೊಂದು ಏಲಕ್ಕಿ ಸಣ್ಣ ಕಣ್ಣೊಂದು ಗುಲಗಂಜಿಯ ಗಣ್ಣ. ಹೌದು, ಹೊಡೆಯುತ್ತೀನಿ ಹೊನ್ನ ಪದ್ಮ ಗೋಧಿ ಬಣ್ಣದ ಎಳಿಮಿಡಿ ನಾಗರಾಗಿ ಎದ್ದುವ ನಾಗೇಶ. ಮಾಯಮ್ಮ, ಹೋ ನಾಗೇಶ, ಇಂಥ ಸ್ತೋತ್ರ ಮಾಡಬೇಕಾದ್ರೆ ಏನು ಕಾರಣ ತಾಯಿ? ಏನು ನಾಗೇಶ? ಮಾಯಮ್ಮ, ಏನನ್ನ ತಮ್ಮ ಚೆನ್ನಿಂಗರಾಯ ನಿನ್ನ ನಾಗರ ಗತ್ತಿಗೆಯನ್ನು ಬೇಡಿ ಮನಮನಸ್ಸು ಮಾಡಿ ಕುತ್ತಾನ ನಾಗೇಶ. ಹೌದು ತಾಯಿ, ಏನನ್ನ ತಮ್ಮ ಚೆನ್ನಿಂಗರಾಯಗ ನೀನು ನಾಗರ ಗತ್ತಿಗೆ ಆಗಬೇಕು ನೋಡು ನಾಗೇಶ. ಮಾಯಮ್ಮ, ನಿನ್ನ ತಮ್ಮನ ಬಂದಾಗ ನಾನು ನಾಗರ ಗತ್ತಿಗಾದ್ರೆ ನನಗೆ ಏನು ಚಾಚ ಕೊಡುತ್ತಿ ಅಂತ ಏನು ಮಾನ ಕೊಡುತ್ತಿ ಮಾಯಮ್ಮ? ಏನು ನಾಗೇಶ? ತಾಯಿ, ನಾಡ ಮೇಲೆ ಹೋಗಿರ್ತಕ್ಕಂತ ಹೆಣ್ಣು ಮಕ್ಕಳನ್ನೆಲ್ಲ ತವ್ರ ಮನೆಗೆ ಕರೆಸಿ, ಹೌದು, ಒಂದು ದಿನ ಒಂದೇ ತಿಡಿಸಿ ಸಂಜೆ ಫಲದಲ್ಲಿ ಇರುತ್ತೀನಿ, ಮುಂಜಾನೆ ಬಿಳಿ ಹಾಲು ಇರುತ್ತೀನಿ. ಹೌದಾ? 5 ಹಂಗನೂಲಿ ನಿನ್ನ ಕೊರಳಲ್ಲಿ ಹಾಕ್ತೀನಿ, 2 ಹಂಗನೂಲಿ ನನ್ನ ಕೊರಳಲ್ಲಿ ಹಾಕುತ್ತೀನಿ. ಹೌದಾ? ಸೂರ್ಯ ಚಂದ್ರ ಇರುವವರೆಗೂ ನೆಲಬಂದ ಗಂಗೆ ಹರಿವರೆಗೂ ಪಾರೊಂದು ಪಾರು ಇರುವವರೆಗೂ. ಹೌದಾ? ಹೌದಾ? ನಾಗರ ಪಂಚಮಿ ಅನ್ನಂತ ನಾನು ಜಗದೊಳಗ ಜರಾಮರವಾಗಿ ಉಳಿಸ್ತೀನಿ ನಾಗೇಶ. ನನ್ನ ತಮ್ಮಗ ನೀನು ನಾಗರ ಗತ್ತಿಗಾಗಬೇಕು ನೋಡು ನಾಗೇಶ. ಮಾಯಮ್ಮ, ಹೇಳು ನಾಗೇಶ. ಹುತ್ತಿರಿದೇನೆ ಬಂದೇನು, ಹಾಲಿನ ಬಟ್ಟಲ ಕುಡಿದೇನು, ತುಪ್ಪದ ಬಟ್ಟಲ ಕುಡಿದೇನು. ಹೌದು ಹೌದು ನಾಗೇಶ. ಬಟ್ಟೆಯ ಒಳಗ ಸುರುಳಿ ಹೊಡೆದ ಕುತ್ತೇನು, ಏನಿನ ತಮ್ಮನ ಬಟ್ಟೆಗೆ ನಾಗರ ಗತ್ತಿಗಾದ್ರೂ ಅದೇನು. ನಿನ್ನ ತಮ್ಮನ ಮಸ್ತಕದ ಮೇಲೆ ನೆರವು ಮಾಡೇನು ಮಾಯಮ್ಮ. ತೆಗೆದುಕೊಂಡು ಹೋಗುತ್ತಾಯಿ. ಆದರಾಗಲಿ ನಾಗೇಶ, ಹೋಗಲು ನಡಿ. ದಯಕ್ಕೂ ಒಂದಿಟ್ಟು ವಿನಂತಿ, ಯಾರೋ ದಂಡಿ ಮಾಡಕ್ಕೆ